ಆ ಸಂದರ್ಭದಲ್ಲಿ ಒನ್ಸ್ ಅಗೇನ್ ವಿನಾಯಕ್ ಭಟ್ ಅವರೇ, ಈ ಬಾರಿಯ ಚುನಾವಣೆಯನ್ನು ಒಂದು ದೇಶಾದ್ಯಂತವಾಗಿ ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಭಾಳ ಬಲಿಷ್ಠವಾಗಿರುವಂಥ ಕಾಂಗ್ರೆಸ್ ಸರ್ಕಾರ ಇದೆ. 136 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. BJP ಅಷ್ಟೊಂದು ಬಲಿಷ್ಠವಾಗಿಲ್ಲ, 66 ಕ್ಷೇತ್ರಗಳು ಕಳೆದ ಬಾರಿ ಗೆದ್ದಿರುವಂಥದ್ದು. ನೀವು ಈ ಬಾರಿಯ ಚುನಾವಣೆಯನ್ನು ಯಾವ ರೀತಿ ನೋಡ್ತೀರಿ? ನನಗನ್ಸಿದ್ದು ಈ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅನ್ನೋದು ಜನರಿಗೆ ಅಷ್ಟರ ಮಟ್ಟಿಗೆ ಏನು ಮ್ಯಾಟ್ರೇ ಆಗಲ್ಲ ಅಂತ. ಯಾಕೆಂದರೆ ಲೋಕಸಭಾ ಹಿಂದಿನ ಬಹುತೇಕ ನಮ್ಮ ಚುನಾವಣೆಗಳನ್ನು ನೋಡಿದರೆ ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ, ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅನ್ನೋದು ಜನ ಓಟ್ ಹಾಕಬೇಕಾದ್ರೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಯಾವುದಕ್ಕೆ ನಾವು ಮತ ಹಾಕ್ತಾ ಇದ್ದೇವೆ ಅನ್ನೋದರ ಸ್ಪಷ್ಟವಾದ ಕಲ್ಪನೆ ನಮ್ಮ ರಾಜ್ಯದ ಜನರಿಗಿದೆ. ಹಾಗಾಗಿ ಇಲ್ಲಿ ಏನು ಕಾಂಗ್ರೆಸ್ ಇದ್ದಾಗಲೂ ಕೂಡ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ಗಳು BJPಗೆ ಹೋಗಿರುವಂಥ ಉದಾಹರಣೆಗಳು ಹಿಂದೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆದಾಗಲೂ ಕೂಡ ಓದೋದು ಹಿಂದೆ ಬೇರೆ ಕಡೆ ಬೇರೆ ಪಕ್ಷಕ್ಕೆ ಬಂದಾಗಲೂ ಇಲ್ಲಿ ಜನ ಕಾಂಗ್ರೆಸ್ಗೆ ಓಟ್ ಹಾಕಿರೋ. ಈಗ ಹಿಂದಿನ ಚುನಾವಣೆ ನೋಡ್ಬೋದು. ಈಗ ಎಲ್ಲ ಕಡೆ BJP ಟ್ರೆಂಡ್ ಇದೆ, ಮೋದಿ ಹವಾ ಇದೆ ಅಂತಂದ್ರೂ ಈ ಹಿಂದಿನ ರಾಜ್ಯಸಭೆ ನಮ್ಮ ಮೋದಿ ಹವಾ ಇದೆಯಾ, BJP ಟ್ರೆಂಡ್ ಇದೆಯಾ, ಹೆಂಗೆ ಇದು? ಈ ಸರಿ BJP ಅನ್ನೋದಕ್ಕಿಂತ ಹೆಚ್ಚಿಗೆ ಮೋದಿ ಇದೆ ಜಾಸ್ತಿ ಇದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಎದುರಾಗಿ ಇನ್ನೊಬ್ಬ ಪ್ರಬಲ ಯಾವುದೇ ನಾಯಕ ಎಲ್ಲೂ ಕಾಣ್ತಾ ಇಲ್ಲದೆ ಇರೋದ್ರಿಂದ ಜನ ಅಂದ್ರೆ ಒಂದು ಅನ್ಡಿಸ್ಪ್ಯೂಟೆಡ್ ಟ್ರಸ್ಟ್ ಮೋದಿ ಅವರ ಬಗ್ಗೆ ಅನ್ಡಿಸ್ಪ್ಯೂಟೆಡ್. ಯಾಕಂದ್ರೆ ನಾನು ಕೂಡ ಕೆಲವು ನೋಡಿ, ಬೆಳಿಗ್ಗೆ 7ರಿಂದ 9 ಗಂಟೆ ತನಕ ಎಷ್ಟು ಮತದಾನವಾಗಿದೆ ಅಂತೇಳಿ ಮಂಡ್ಯದಲ್ಲಿ 7.70 ಮತದಾನ, ಮೈಸೂರಲ್ಲಿ 9.73, ಸರಾಸರಿ ದೇಶಕ್ಕೆ ಹೋಲಿಸಿದರೆ ಇಷ್ಟೇ. ಮ್ಯಾಕ್ಸಿಮಮ್ 11% ಬೇರೆ ಬೇರೆ ಕಡೆ ಇದೆ. ಉಡುಪಿಯಲ್ಲಿ ನೋಡಿ 13% ಮತದಾನವಾಗಿದೆ. BJP ಅಥವಾ RSS ಅಥವಾ ABVP ಇದು ಸಕ್ರಿಯವಾಗಿರುವ ಕಡೆ ಸ್ವಲ್ಪ ವೋಟಿಂಗ್ ಫಾಸ್ಟೇ ಮಾಡ್ತಾರೆ. ಯಾಕಂದರೆ ಅವ್ರದ್ದೊಂದು ಸ್ಟೈಲ್ ಇದೆ. ಬೆಳಿಗ್ಗೆ 11 ಗಂಟೆ ಒಳಗೆ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮುಗಿಸಬೇಕು ಅಂತೇಳಿ ನೋಡಿ, ದಕ್ಷಿಣ ಕನ್ನಡದಲ್ಲಿ ನಿಮಗೆ ಅದು ಗಮನಕ್ಕೆ ಬರುತ್ತೆ. 12.75 ಅವರ ಒಂದು ಬೈಟೆಕ್ ಗೀಟಗಳಲ್ಲಿ ಹೇಳೇ ಬಿಡ್ತಾರೆ 11 ಗಂಟೆಗೆ ಮುಗಿದು ಬಿಡಬೇಕು ಅಂತೇಳಿ. ಇವನು ಅಮಿತ್ ಶಾ ಅವರೇ ಅದನ್ನು ಹೇಳ್ತಾ ಇರ್ತಾರೆ. ನೀವು 5 ಗಂಟೆ ತನಕ ಚಾನ್ಸೇ ಇಲ್ಲ, ಮಧ್ಯಾಹ್ನ ಗೆದ್ದಿರಬೇಕು ಅಂತ. ಮಧ್ಯಾಹ್ನ ಗೆದ್ದಿರಬೇಕು, ಅದು ನಿಮಗೊಂದು ಹೊಸ ಉತ್ಸಾಹವನ್ನು ಕೊಡುತ್ತೆ. ಸಂಜೆದ ಆಮೇಲೆ ಅದು ಬೋನಸ್. ಆ ಥರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿಯಲ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿ, ಅಂದರೆ ನೀವು ನ್ಯಾಷನಲ್ ವೈಸ್ ನೋಡಿದರೂ ಕೂಡ 13% ಭಾಳ ಜಾಸ್ತಿ. ಉಳಿದೆಲ್ಲ ಕಡೆ ನೋಡಿ ನಿಮಗೆ ಸೈಡಲ್ಲಿ ಹಾಕ್ತಾ ಇದ್ದೀವಿ ನಾವು. ಬೆಂಗಳೂರು ಉತ್ತರದಲ್ಲಿ 9% ಆಗಿದೆ. 14 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಮಾಧುಸ್ವಾಮಿ ಅವ್ರಿಗೂ ಕೂಡ ತುಮಕೂರಲ್ಲಿ ಬೇರೆ ಕ್ಷೇತ್ರದ ಉಸ್ತುವಾರಿಯನ್ನು ಕೊಡಲಾಗಿದೆ. ಯಾರಿಗೆಲ್ಲ ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು ಅವರಿಗೆಲ್ಲ ಬೇರೆ ಕ್ಷೇತ್ರದ ಉಸ್ತುವಾರಿ, ಈವನ್ ಪ್ರತಾಪ್ ಸಿಂಹ ಇತ್ಯಾದಿ. ರಾಜ್ಕುಮಾರ್ ಫ್ಯಾಮಿಲಿ, ಪುನೀತ್ ರಾಜ್ಕುಮಾರ್ ಅವರ ಪತ್ನಿ, ರಾಘವೇಂದ್ರ ರಾಜ್ಕುಮಾರ್ ಅವರ ಪತ್ನಿ, ಇಬ್ಬರು ಮಕ್ಕಳು ವೋಟ್ ಮಾಡಿದ್ದಾರೆ. ಒನ್ಸ್ ಅಗೇನ್ ನಾನು ವಿನಾಯಕ್ ಭಟ್ ಅವರ ಹತ್ರ ಮಾತಾಡ್ತಾ ಇದ್ದೆ. ಬಟ್ರೆ ಇದರ ಜೊತೆಗೆ ಕಳೆದ ಬಾರಿ ಕ್ಯಾಂಡಿಡೇಟ್ ಸೆಲೆಕ್ಷನ್ನಲ್ಲಿ ಸ್ವಲ್ಪ BJP ಫೇಲ್ಯೂರ್ ಆಯಿತು. ನರೇಂದ್ರ ಮೋದಿ ಅವರು ಬಂದು ಎಲ್ಲ ಕಡೆ ಪ್ರಚಾರ ಮಾಡಿದರೂ ಕೂಡ ಅದು ಯಶಸ್ಸು ಕಾಣಲಿಲ್ಲ ಅಂತೇಳಿ. ಈ ಬಾರಿ ಕೂಡ ನಿಮಗೆ ಫೇಸ್ಗಳನ್ನು ನೋಡಿದಾಗ, ಕಾಂಗ್ರೆಸ್ ಮತ್ತು BJPಯ ಫೇಸ್ಗಳನ್ನು ನೋಡಿದಾಗ ಯಾವುದರಲ್ಲಿ ಏನು ಬದಲಾವಣೆ ಕಾಣುತ್ತೆ ನಿಮಗೆ? ನಾನು ಈ ಸರಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳನ್ನು ಗಮನಿಸಿದಾಗ ಕಾಂಗ್ರೆಸ್ಸು ಜಾಸ್ತಿ ಹೊಸ ಮುಖಗಳಿಗೆ, ಯಂಗ್ಸ್ಟರ್ಸಿಗೆ ಹೆಚ್ಚು ಪ್ರಿಫರೆನ್ಸನ್ನು ಕೊಟ್ಟಿದೆ. ಆದರೆ ಒಂದು ನೆಗೆಟಿವ್ ಪಾಯಿಂಟಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಮೋದಿಯವರು BJP ಅವರು ಯಾವಾಗಲೂ ಕಾಂಗ್ರೆಸ್ನವರಿಗೆ ಕುಟುಂಬ ರಾಜಕಾರಣ ಅಂತ ಹೇಳ್ತಾ ಇರ್ತಾರೆ. ಸೊ ಅದೇ ರೀತಿ ಅಲ್ಲೇ ಮಿನಿಸ್ಟರ್ ಮಕ್ಕಳಿಗೆ ಕೊಟ್ಟಿದ್ದಾರೆ ಅನ್ನೋದು ಒಂದು ನೆಗೆಟಿವ್ ಪಾಯಿಂಟ್ ಇದೆ. ಅಂದರೆ ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕಾಗಿ ಇವರು ಅದನ್ನು ಮಾಡಿದ್ದಾರೆ. ಬಟ್ ಪಾಸಿಟಿವ್ ಪಾಯಿಂಟ್ ಏನು ಅಂತಂದ್ರೆ ಹೊಸಬರಿಗೆ ಕೊಟ್ಟಿದ್ದಾರೆ, ಆರೋಪವನ್ನು ಸಾಬೀತುಪಡಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಯುವಕರಿಗೆ ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ. BJPಲಿ ಹಳೆ ಮುಖಗಳಿದೆ, ಮತ್ತು ಯಾರು ವಿಧಾನಸಭೆ ಚುನಾವಣೆಯಲ್ಲಿ ಸೋತರು ಅವರಿಗೆ ಇಲ್ಲಿ ಅಕಾಮಿಡೇಟ್ ಮಾಡುವಂಥ, ಬದಲಾವಣೆ ಆದಲ್ಲಿ ಅವರಿಗೆ ಇಲ್ಲಿ ಟಿಕೆಟ್ ಕೊಡುವಂಥ ಈ ಥರದ ಕೆಲವು ಕೆಲಸ ಆಗಿದೆ. ಸೊ ಟಿಕೆಟ್ ಘೋಷಣೆ ಆಯಿತು ಆವಾಗ ಒಂದು ಸ್ವಲ್ಪ ನೀವೊಂದು ಮಾತು ಹೇಳಿದ್ರಿ ಈಗ, ಅಂದರೆ ಬ್ರೇಕಲ್ಲಿ ಹೇಳ್ತಾ ಇದ್ರಿ. ನನಗೀಗ ಅನಿಸ್ತಾ ಇದೆ BJPಯಲ್ಲಿ ಒಂದು ಹೊಸ ಮುಖ ತೋರಿಸಿ ಅಂತಂದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬಿಟ್ಟರೆ ಬೇರೆ ಯಾರು ಕೂಡ ಹೊಸ ಮುಖ ಕಾಣ್ತಾನೆ ಇಲ್ಲ. ಮೈಸೂರಿನವರು ಒಂದು ಹೊಸ ಮುಖ ಅಂತ ಕನ್ಸಿಡರ್ ಮಾಡುವ. ಅವರು ಫಸ್ಟ್ ಟೈಮ್ ಹೌದು ಸ್ವಲ್ಪ ಫೇಮಸ್ ಮುಖನೇ, ಮಹಾರಾಜರ ಕೋಟಾದಲ್ಲಿ ಅಂತ ಕನ್ಸಿಡರ್ ಮಾಡಿದಾಗ ಅವರು ಬರಲ್ಲ. ಎಕ್ಸಾಕ್ಟ್ಲಿ, ಇದು ಬಹಳ ಅದ್ಭುತವಾದಂಥ ಒಂದು ಮಾಹಿತಿ. ನನಗೀಗ ಅದು ಹೊಳೀತು.
ನೋಡಿ ಕಾಂಗ್ರೆಸ್ನಲ್ಲಿ ನಿಮಗೆ ಅಲ್ಲಿ ಬೆಳಗಾವಿಯಿಂದ ಇಟ್ಕೊಳ್ಳಿ, ಚಿಕ್ಕೋಡಿಯಿಂದ, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಹೊಸ ಮುಖ, ಮೃಣಾಲ್ ಹೊಸ ಮುಖ, ಆಮೇಲೆ ಸಂಯುಕ್ತಾ ಪಾಟೀಲ್ ಹೊಸ ಮುಖ, ಸೌಮ್ಯ ರೆಡ್ಡಿ ಆಲ್ರೆಡಿ ಇರುವಂತದ್ದೇ ಗೊತ್ತಿರುವಂತದ್ದೇ, ಬೋಸ್ ಕೂಡ ಫಸ್ಟ್ ಟೈಮ್, ಹೌದು, ಸುನಿಲ್ ಬೋಸ್ ಚಾಮರಾಜನಗರ ಹೊಸ ಮುಖ, ಲಕ್ಷ್ಮಣ್ ಹೊಸ ಮುಖ, ಆಮೇಲೆ 6 ಜನ ಮಹಿಳೆಯರಿಗೆ ಕೊಟ್ಟರು. ಮಹಿಳಾ ಮೀಸಲಾತಿ ಬಗ್ಗೆ ಮೋದಿ ಅವರು ಮಾತಾಡ್ತಾ ಇದ್ರು, ಬಟ್ ಈಗ ಅವರು ಇಂಪ್ಲಿಮೆಂಟೇ ಮಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು 6 ಜನಕ್ಕೆ ಕೊಡೋ ಮೂಲಕ. ಅಲ್ಲ, ಅವರು ಅದನ್ನ 2-3 ಬಾರಿಯಲ್ಲಿ ಹೇಳಿದ್ರು. ಅಂದ್ರೆ ಈಗ ಈ 14 ಕ್ಷೇತ್ರಗಳೇನಿದೆ, ವಿಶೇಷವಾಗಿ ಒಕ್ಕಲಿಗ ಬೆಲ್ಟ್ ಇರುವಂತ ಮತ ಇದು, ಅಲ್ಲಿ ನಾವು 8 ಜನರು ಕೊಟ್ಟಿದ್ದೀವಿ ಅಂತೇಳಿ ಪದೇ ಪದೇ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಬಟ್ ಅದರ ಬಗ್ಗೆ ಹೇಳಿ ದಯವಿಟ್ಟು, ಯಾಕಂದ್ರೆ ಹೊಸ ಮುಖ ಮತ್ತು ಅದು ಖಂಡಿತವಾಗ್ಲು ನೀವು ಹೇಳಿದಾಗ ಅದನ್ನ ಬಹಳ ಡೀಪ್ ಆಗಿ ಥಿಂಕ್ ಮಾಡಿದಾಗ 10-12 ಜನ ಹೊಸ ಮುಖ ಇದೆ. ಆ ಹೊಸ ಮುಖಗಳಿದ್ದಾಗ ಒಂದಿರೋ ಥ್ರಿಲ್ ಇದೆಯಲ್ಲ, ಬಿಜೆಪಿ ಅದನ್ನ ಮೊದಲು ಬಹಳ ಯೂಸ್ ಮಾಡ್ತಾ ಇತ್ತು. ಯಾಕಂದ್ರೆ ಆಂಟಿ ಇನ್ಕಂಬೆನ್ಸಿ ಇದ್ರೆ ಪಾರ್ಟಿ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಇರಲಿಲ್ಲ, ಕರೆಕ್ಟ್, ಕ್ಯಾಂಡಿಡೇಟ್ ಮೇಲೆ ಆಂಟಿ ಇನ್ಕಂಬೆನ್ಸಿ, ಬೇಡಪ್ಪ ಇವನು ಅವನನ್ನು ಚೇಂಜ್ ಮಾಡ್ತಾ ಇದ್ರು, ಅಷ್ಟೇ ಚೇಂಜ್ ಮಾಡ್ತಾ ಇದ್ರು. ಮತ್ತೆ ಸಾಮಾನ್ಯವಾಗಿ ಬಿಜೆಪಿ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇತ್ತು. ಅಂದ್ರೆ ಗುಜರಾತ್ ಮಾಡೆಲ್ ಅಂತ ಏನು ಕರೀತಾರೆ, ಆ ಗುಜರಾತ್ ಮಾಡೆಲನ್ನು ಎಲ್ಲ ಕಡೆನೂ ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ಏನು ಅಂದರೆ ಒಂದು 25 to 30% ಅಷ್ಟು ಕ್ಯಾಂಡಿಡೇಟ್ಸನ್ನು ಚೇಂಜ್ ಮಾಡಿ ಹೊಸ ಕ್ಯಾಂಡಿಡೇಟ್ಸನ್ನು ಹಾಕುವಂಥದ್ದು. ಹೊಸ ಕ್ಯಾಂಡಿಡೇಟ್ಸನ್ನು ಹಾಕಿದಾಗ ಏನಾಗುತ್ತೆ, ಈಗ ಒಂದು ಸುಮಾರು ಕಡೆ ಹೊಸ ಕ್ಯಾಂಡಿಡೇಟ್ಸಿಗೆ ಕೊಟ್ಟಾಗ ಒಂದು ಇಡೀ ಒಂದು ರಾಜ್ಯದಲ್ಲಿ ಅಥವಾ ಅದರ ಒಂದು 3-4 ಆಜುಬಾಜು ಕ್ಷೇತ್ರದಲ್ಲಿ ಅದರ ಪರಿಣಾಮ ಇರುತ್ತೆ. ಹೊಸಬರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಟ್ರೆಂಡ್ ಇರುತ್ತಲ್ಲ, ಅದು ವರ್ಕ್ ಆಗ್ತಾ ಇದೆ. ಆಮೇಲೆ ಅದು MLC ಮತ್ತು MP ಚುನಾವಣೆಗಳಂತದ್ದು ಮಾಡಿದ್ದಾರೆ. ಈ ಸರಿ ಯಾರಿಗೂ ಗೊತ್ತಿಲ್ಲ, ನಾವೇ ಫೋಟೋ ಹುಡುಕಾಡ್ಬಿಟ್ಟು ಎಲ್ಲಿಂದ ಸಿಕ್ಕಿರಲಿಲ್ಲ, ಯಾಕಂದ್ರೆ ಯಾರು ಗೊತ್ತಿಲ್ಲ. ಇವನ್ ರಾಜ್ಯಸಭೆ ಮಾಡಿದಾಗಲೂ ಕೂಡ ಆ ತರ ಟ್ರೆಂಡ್ ಅನ್ನ ಮಾಡಿದ್ರು. ಈ ಸರಿ ಲೋಕಸಭೆ ಭಗವಂತ ಖೂಬಾ ಮುಂತಾದವರಿಗೆಲ್ಲ ತೀವ್ರವಾದಂತ ವಿರೋಧ ವ್ಯಕ್ತವಾಗಿತ್ತು. ಆದ್ರೆ ಅಲ್ಲಿ ಅವರವರಿಗೆ ಕೊಡ್ತಾರೆ. ಯಾಕಂದ್ರೆ ಕಳೆದ ಬಾರಿ ಯಡಿಯೂರಪ್ಪನವರ